ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಫ್ರಮ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳಿದ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಪೋಸ್ಟ್ ಆಫೀಸ್ JDS ಅಲ್ಲಿ ಕಳೆದ ಬಾರಿ ಒಂದು ಕಟ್ ಆಫ್ಗೆ ಹೋಲಿಕೆ ಮಾಡಿದಾಗ ಈ ಬಾರಿ ಎಲ್ಲಿ ಕಟ್ ಆಫ್ ಕಡಿಮೆ ಇರ್ಬೋದು. ನೀವೇನಾದರೂ ಅಪ್ಲಿಕೇಶನ್ ಆಗ್ತಾಯಿದ್ರೆ ಪ್ರತಿಯೊಬ್ಬರು ಸಹ ಇದನ್ನು ನೋಡಿ ನಿಮಗೆ ಕ್ಲಾರಿಟಿ ಬರುತ್ತೆ. ಯಾವ ಡಿಸ್ಟಿಕ್ ಹಾಕಿದರೆ ನಿಮಗೆ ಸೇಫ್ ಮತ್ತು ಯಾವ ಡಿಸೈನ್ ಹಾಕಿದರೆ ಸೇಫ್ ಅಂತೇಳಿ. ಮೊದಲಿಗೆ ಬಂದುಬಿಟ್ಟು ನಿಮ್ಮ ಒಂದು ಕಟ್ ಆಫ್ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಇದರಲ್ಲೂ ಸಹ ಜಾಸ್ತಿನೇ ನಿಲ್ಲುತ್ತೆ. ನೀವು ಕಳೆದ ಬಾರಿ ನೋಡಿದರೆ ಬಟ್ ಈ ಸರಿ ಏನಾದರೂ ಕಡಿಮೆ ಆಗ್ಬೋದಾ ಅಂತ ನೋಡಿದಾಗ ಆಲ್ಮೋಸ್ಟ್ 3 ರಿಂದ 4 ವರ್ಷದಿಂದ ಕಟ್ ಆಫ್ ಹೈ ರೇಂಜಲ್ಲೇ ಬರ್ತಾಯಿದೆ. ಓಕೆ, ಬಟ್ ಈ ಒಂದು ವರ್ಷ ಏನಾದರೂ ಕಡಿಮೆ ಆಗ್ಬೋದಾ ಅಂತ ನೋಡಿದಾಗ ಆಲ್ಮೋಸ್ಟ್ ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟಿಗೆ ಅದೇ ರೇಂಜಲ್ಲಿ ಬರ್ಬೋದು. ಬಟ್ 4th, 5th, 6th ಏನು ಲಿಸ್ಟ್ ಬಿಡ್ತಾರಲ್ಲ ಆಗ ಬೇಕಾದರೆ ಸ್ವಲ್ಪ ಕಳೆದ ವರ್ಷಕ್ಕಿಂತ ಕಡಿಮೆ ಆಗ್ಬೋದು ಸ್ನೇಹಿತರೆ, ಒಂದು 2% ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ಸಹ ಸೆಲೆಕ್ಟ್ ಆಗಿರ್ತಾರೆ. ಮತ್ತು ಫಾರೆಸ್ಟ್ ಗಾರ್ಡು, ಫಾರೆಸ್ಟ್ ವಾಚರು ಬಿಟ್ಟಿದ್ರು, ಅದಕ್ಕೂ ಸೆಲೆಕ್ಟ್ ಆಗಿರ್ತಾರೆ. ಮತ್ತು KPTCL ಅದಕ್ಕೂ ಸಹ ಸೆಲೆಕ್ಟ್ ಆಗಿರ್ತಾರೆ. ಹಾಗಾಗಿ ನಿಮ್ಮ ಒಂದು ಇದಕ್ಕೆ ಬಂದುಬಿಟ್ಟು ಒಂದು 4th, 5th ಲಿಸ್ಟಿಗೆ ಹೋಲಿಕೆ ಮಾಡಿದಾಗ ಕಳೆದ ವರ್ಷಕ್ಕಿಂತ 1 ಅಥವಾ 2% ಖಂಡಿತವಾಗಿಯೂ ಕಡಿಮೆ ನಿಲ್ಲುತ್ತೆ. ಓಕೆ, ನೋಡಿ ಬೇಕಾದರೆ ನೀವು ಲಿಸ್ಟ್ ಬಂದ ನಂತರ. ಬಟ್ ನಾನು ನಿಮಗೆ ಸಜೆಷನ್ ಮಾಡೋದೇನಪ್ಪ ಅಂತಂದರೆ ಇದು ದೂರ ಹಾಕುವಂಥ ಇದಿಲ್ಲ. ಯಾಕಪ್ಪ ಅಂತಂದರೆ ಇವ್ರು ಕೊಡುವಂಥದ್ದು ಸ್ಯಾಲ್ರಿ ಅಂತಲ್ಲ, 12,000ರಿಂದ 18,000 ಬರುತ್ತೆ ಬೇಸಿಕ್ ಪೇ. ಓಕೆ, ಎಲ್ಲ ಕೂಡಿ ನಿಮಗೆ 20,000 ಬರ್ಬೋದು. ಬಟ್ ನೀವು ದೂರ ಬೇರೆ ರಾಜ್ಯಕ್ಕೆ ಹಾಕಿದಾಗ ನಿಮಗೆ ಅಲ್ಲಿ ಇರೋದಕ್ಕೆ, ಬಾಡಿಗೆಗೆ, ಅದಕ್ಕೆಲ್ಲ ಖರ್ಚಾಗಿ ನಿಮಗೆ ಯಾವುದೇ ರೀತಿಯಾದಂಥ ಅಲ್ಲಿ ಉಳಿಯಲ್ಲ ಸಂಬಳದಲ್ಲಿ. ಓಕೆ, ಹಾಗಾಗಿ ಏನು ಹೇಳೋದಪ್ಪ ಅಂತಂದರೆ ನಿಮ್ಮ ಊರಿನ ಹತ್ತಿರದಲ್ಲಿ ಇದ್ದಂಥ ಪೋಸ್ಟ್ ಆಫೀಸ್ಗಳು ಯಾವುದು ಖಾಲಿ ಇದೆ ನೋಡ್ಕೊಳ್ರಿ. ಅಲ್ಲಿ ನೀವು ಅಪ್ಲೈ ಮಾಡುವಾಗ ತೋರಿಸುತ್ತೆ, ಆಗ ನೀವು ಅಪ್ಲೈನ ಮಾಡಿ. ಓಕೆ, ಸುಮ್ಮನೆ ದೂರ ಹಾಕಿ ನಿಮಗೂ ಸಹ ಏನಾಗುತ್ತೆ ಅಂತಂತಂದರೆ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತದೆ ಸ್ನೇಹಿತರೆ. ಓಕೆ, ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂತಂದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಊರುಗಳಿಗೆ ನೀವು ಅಪ್ಲೈ ಮಾಡಿದರೆ ನಿಮಗೂ ಸಹ ಈಸಿ ಆಗುತ್ತೆ. ನಿಮ್ಮದೇನು ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಂತಂದರೆ, ಕಡಿಮೆ ಪರ್ಸೆಂಟೇಜ್ ಇತ್ತು ನನಗೆ ಜಾಬ್ ಆಗಲೇಬೇಕು ಎಲ್ಲಿಯಾದರೂ ಪರವಾಗಿಲ್ಲ ಅಂತಂತಂದರೆ ನೀವು ಬೇರೆ ರಾಜ್ಯಕ್ಕೆ ಹಾಕಬೇಕು. ಬೇರೆ ರಾಜ್ಯ ಅಂತಂದರೆ ಅದು ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಎಲ್ಲಿನೂ ಆಗೋಲ್ಲ. ಒಮ್ಮಲ್ಲಿ ನೀವು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಹಾಕಬೇಕು. ಹರಿಯಾಣ, ತ್ರಿಪುರ ಆ ಕಡೆ ಸೈಡ್ ನೀವು ಅಪ್ಲೈಯನ್ನು ಮಾಡ್ಬೋದು ಸ್ನೇಹಿತರೆ. ಅಂದರೆ ನಿಮಗೆ ಹಿಂದಿ ಬರುವ ಆಗಿತ್ತು ಅಂತಂತಂದರೆ ನೀವು ಅಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಆಯಾ ಒಂದು ರಾಜ್ಯಗಳಿಗೆ ಒಂದು ಲ್ಯಾಂಗ್ವೇಜನ್ನು ಕೊಟ್ಟಿರ್ತಾರೆ. ಆ ಲ್ಯಾಂಗ್ವೇಜ್ ನಿಮ್ಗೆ ಬರ್ತಾ ಇತ್ತು ಅಂತಂದರೆ ನೀವು ಅಪ್ಲೈಯನ್ನು ಮಾಡ್ಬೋದು. ನೀವು SLCಲಿ ಆಲ್ರೆಡಿ ಎಲ್ಲರೂ ಸಹ ಏನು ಮಾಡಿರ್ತೀರಿ ಅಂತಂದರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಓದಿರ್ತೀರಿ. ಹಾಗಾಗಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರ್ತದೆ ಸ್ನೇಹಿತರೆ. ಹಾಗಾಗಿ ನನಗೆ ಜಾಬ್ ಬೇಕೇ ಬೇಕು, ಕಡಿಮೆ ಕೆಲವೊಮ್ಮೆ 80%, 85% ಇದ್ದರೂ ಸಹ ಸೆಲೆಕ್ಟ್ ಆಗ್ತಾರೆ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ. ನೀವು ಬೇಕಿದ್ರೆ ಕಟ್ ಆಫನ್ನು ನೋಡ್ಬೋದು. ಹಾಗಾಗಿ ನಾ ಹೇಳೋದೇನಪ್ಪ ಅಂದರೆ ನೀವು ಆಗಲೇಬೇಕು ಅಂತಿತ್ತು ಅಂತಂದರೆ ಅಪ್ಲೈನ ಮಾಡ್ಬೋದು. ಓಕೆ, ನಿಮ್ಗೆ ಯಾರ್ಯಾದರೂ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡಿ ಅಂತಂತಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.